ಹಾಯ್ ನಮಸ್ಕಾರ, ನಾನು ಕನ್ನಡಿಗ. ನಾಳೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಕೊಡ್ತೀನಿ, ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ಬನ್ನಿ ವಿಡಿಯೋ ನೋಡೋಣ. ಬನ್ನಿ ನಾಳೆ ನಿಫ್ಟಿ ಪ್ರಿಡಿಕ್ಷನ್ ಏನಾಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಆಗಲೇ ಸಪೋರ್ಟು ರೆಸಿಸ್ಟೆನ್ಸ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾಳೆ ಏನಾದರೂ ಮಾರ್ಕೆಟು ನಮಗೆ ಫ್ಲ್ಯಾಟಿಶ್ ಓಪನ್ ಆದರೆ, ಫ್ಲ್ಯಾಟಿಶ್ ಅಂದರೆ ಈ ಫ್ಲ್ಯಾಟಿಶಲ್ಲಿ ಇಲ್ಲಿ ಓಪನ್ ಆದರೆ ಇಲ್ಲೇನಾದರೂ 25,941, 25,965 ಈ ರೇಂಜನ್ನು ಏನಾದ್ರು ಫ್ಲ್ಯಾಟಿಶ್ ಓಪನ್ ಆದರೆ ಮಾರ್ಕೆಟು, ನಾವೇನು ಮಾಡಬೇಕು ಅಂದರೆ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿದಾಗ ಇಲ್ಲಿ ಮಾರ್ಕೆಟು ಅಪ್ ಟು ಇಲ್ಲೊಂದು ಮತ್ತು ಇಲ್ಲಿ ರೀಟ್ರೇಸ್ಮೆಂಟ್ ಮಾಡಿ, ಈ ರೀಟ್ರೇಸ್ಮೆಂಟ್ನ ಇಲ್ಲಿ ಬ್ರೇಕೌಟ್ ಮಾಡಬೇಕಾದ್ರೆ ಈ ಪ್ಲೇಸಲ್ಲಿ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಚಿಕ್ಕದಾದಂಥ ಒಂದು ಸ್ಕ್ಯಾಲ್ಪ್ ಮಾಡ್ಕೋಬೋದು. ಎಷ್ಟು 15-20 ಪಾಯಿಂಟು ಒಂದು ಚಿಕ್ಕದೊಂದು ಸ್ಕ್ಯಾಲ್ಪ್ ಮಾಡ್ಕೋಬೋದು. ಇದು ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟ್ ಏನಾದರೂ ಅಪ್ ಮೂಮೆಂಟ್ ತೋರಿಸ್ಬೇಕಾದ್ರೆ ಇಲ್ಲಿಗೆ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಂಡ್ರೆ 26,900 ಇದೇ ಸೈಕಲಾಜಿಕಲ್ ಲೆವೆಲ್. ಇಲ್ಲಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಇಲ್ಲಿ ಇದನ್ನು ಬ್ರೇಕೌಟ್ ಮಾಡ್ತು ಅಂದರೆ, ಈ 4 ಅಂತ ಕಾಣ್ತಿದೆಯಲ್ಲ, ಇದನ್ನು ಬ್ರೇಕೌಟ್ ಮಾಡ್ತು ಅಂದರೆ ನಾವು ಈ ಝೋನ್ನ ನೋಡಿಕೊಂಡು ಇಲ್ಲಿಂದ ಫರ್ದರ್ ಒಂದು 15-20 ಪಾಯಿಂಟು ಇಲ್ಲಿವರೆಗೂ ಇಲ್ಲಿಂದ ಇದನ್ನು ಬ್ರೇಕೌಟ್ ಮಾಡಿ ಸಸ್ಟೈನ್ ಆಗಿ ಬ್ರೇಕೌಟ್ ಮಾಡ್ತು ಅಂದರೆ ರೀಟ್ರೇಸ್ಮೆಂಟ್ ಇಲ್ಲಿಂದ ಮತ್ತು ಈ ರೀಟ್ರೇಸ್ಮೆಂಟ್ ಇದರಲ್ಲಿ ಈ ಝೋನ್ವರೆಗೂ ನಾವು ಪ್ರಾಪರಾಗಿ ಬೈಯಿಂಗ್ನ ಪ್ಲ್ಯಾನ್ ಮಾಡ್ಬೋದು. ಈಗ ಅದೇ ಇಫ್ ಇನ್ ಕೇಸ್ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಈ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿ ಏನಾದರೂ ಈ ಪಾಯಿಂಟ್ನ ರೀಟ್ರೇಸ್ ಮಾಡಿ ಮತ್ತು ಈ ರೀಟ್ರೇಸ್ಮೆಂಟ್ ಈ ಝೋನ್ನ ಮತ್ತೆ ಬ್ರೇಕೌಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಆರಾಮಾಗಿ ನಾವು ಪುಟ್ ಸೈಡ್ ಪ್ಲ್ಯಾನ್ ಮಾಡ್ಬೋದು. ಹಾಗೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇಷ್ಟು ಬಿದ್ದು ಮತ್ತು ಇಲ್ಲಿ ತುಂಬ ಸಪೋರ್ಟ್ಗಳಿದ್ದಾವೆ ನೋಡಿ. ಇಲ್ಲಿ ನಿಫ್ಟಿಲಿ ತುಂಬ 25,826, 25,810, 25,787 ಇಲ್ಲಿ ಮೇಜರ್ 3 ಸಪೋರ್ಟ್ ಲೈನ್ಸ್ ಇದ್ದಾವೆ. ಇಲ್ಲಿ ರೀಬೌಂಡ್ ಮಾರ್ಕೆಟ್ ಆಗೋ ಸಾಧ್ಯತೆ ತುಂಬ ಇದೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಆರಾಮಾಗಿ. ಸೊ ಈಗ ಇಲ್ಲಿಗೆ ಮಾರ್ಕೆಟು ಈ ಬ್ರೇಕ್ಔಟ್ ಡೌನಲ್ಲಿ ನೀವು ಪುಟ್ಗೆ ಪ್ಲ್ಯಾನ್ ಮಾಡಿದಾಗ ಮತ್ತು ಇಲ್ಲಿಂದ ಏನಾಗುತ್ತೆ ಮಾರ್ಕೆಟು ಇಲ್ಲಿಂದ ಮತ್ತೆ ಈ ರೀಟ್ರೇಸ್ ಆಗಿ ಮತ್ತೆ ಬಂದು ವಿ ಶೇಪ್ ಮಾಡ್ಕೊಂಡು ಈ ವಿ ಶೇಪ್ ಈ ಝೋನ್ನ ಬ್ರೇಕೌಟ್ ಮಾಡ್ಬೇಕಾದ್ರೆ ನೀವು ಮತ್ತೆ ಇಲ್ಲಿವರೆಗೆ ರಿಬೌಂಡ್ ಮಾರ್ಕೆಟ್ ಕಾಲ್ನ ಬೈ ಮಾಡ್ಬೋದು. ಇದು ಫ್ಲ್ಯಾಟಿಶ್ ಓಪನ್ ಆದಾಗ ಮಾರ್ಕೆಟು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನೋಡಿದ್ವಿ. ಸೊ ಇದೇ ಮಾರ್ಕೆಟು ನಮಗೆ ಇಫ್ ಇನ್ ಕೇಸ್ ಇಲ್ಲಿ ಏನಾದರೂ ಇಲ್ಲಪ್ಪ 1 ಮಿನಿಟ್, ಈಗ ನಮ್ಮ ಮಾರ್ಕೆಟು ಇಲ್ಲೇನಾದರೂ ಓಪನ್ ಆಯಿತು, ಇಲ್ಲಿ ಓಪನ್ ಆಗಿ ನೋಡಿ ಈ ಕಾಣಿಸ್ತಿದೆಯಲ್ಲ, ಇಲ್ಲಿ ಹಿಂಗೆ ಓಪನ್ ಆಯಿತು. ಈ ಓಪನ್ ಆಯಿತು 26,000 ಸಮಥಿಂಗ್ ಈ ಗ್ಯಾಪ್ ಡೌನ್ ಓಪನ್ ಆದಾಗ ಅಪ್ ಟು ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ಈ ಲೆವೆಲ್ ಏನೇನೋ ಗ್ಯಾಪ್ ಅಪ್ ಆಯಿತು ಅಂದರೆ ಅಪ್ ಟು ನೀವು ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಟ್ರೇಡ್ನ ತೊಗೋಬೇಡಿ. ಇಲ್ಲಿ ನಮ್ಮದೇನಾದರೂ ಇಲ್ಲಿ ಈ ಒಂದು ನಮ್ಮ ಕ್ಯಾಂಡಲ್ಲು ಇಲ್ಲಿ ಬಂದು ಸಸ್ಟೈನ್ ಆಗಿ 26,042 ಸಸ್ಟೈನ್ ಆದಮೇಲೆ ಈ ಸಸ್ಟೈನ್ ಆದಮೇಲೆ ಇಲ್ಲಿಂದ ಸಸ್ಟೈನ್ ಆಗಿ ಇಲ್ಲಿಗೆ ಬಂದು ಮತ್ತೆ ಈ ರೀಟ್ರೇಸ್ಮೆಂಟ್ ಏನಪ್ಪ ಅಂದರೆ ಈ ರೀಟ್ರೇಸ್ಮೆಂಟ್ ಇತ್ತಲ್ಲ, ಇದನ್ನು ಮತ್ತೆ ಬ್ರೇಕೌಟ್ ಮಾಡೋವರೆಗೂ ನೀವು ಯಾವುದೇ ಕಾಲ್ ಸೈಡ್ ಪ್ಲ್ಯಾನ್ ಮಾಡಿಬಿಡಿ. ಇದನ್ನು ಬ್ರೇಕೌಟ್ ಮಾಡಿದ್ಮೇಲೆ ಇಲ್ಲಿವರೆಗೂ ಒಂದು ಈಸಿ ಟ್ರೇಡ್ ಐತೆ 50-60 ಪಾಯಿಂಟು ನೀಟಾಗಿ ಪ್ಲ್ಯಾನ್ ಮಾಡಿ. ಇದು ಗ್ಯಾಪ್ ಅಪ್ ಆದಾಗ ಈಗ ಅದೇ ಥರ ಇಲ್ಲಿ ನಮ್ಮದೇನಾದರೂ ಗ್ಯಾಪ್ ಡೌನ್ ಆದರೆ ಆಲ್ಮೋಸ್ಟ್ ಅಲ್ಲಿ ನಮ್ಮದೇನಾದ್ರು ಮಾರ್ಕೆಟ್ ಒಂದು ±50 ಆ ಥರ ಗ್ಯಾಪ್ ಡೌನ್ ಆದಾಗ ನಾವೇನು ಪ್ಲ್ಯಾನ್ ಮಾಡಬೇಕು ಅಂದರೆ, ಈಗ ಇಲ್ಲಿ ಗ್ಯಾಪ್ ಡೌನ್ ಆಯಿತು, ಇಲ್ಲೆಲ್ಲ ಬಂದು ಇಲ್ಲಿ ಗ್ಯಾಪ್ ಡೌನ್ ಆಯಿತು, ಇಲ್ಲಿ ಬಂದಾಗ ಇಲ್ಲಿವರೆಗೆ ವೆಯ್ಟ್ ಮಾಡಿ ಮತ್ತೆ ಇಲ್ಲಿಗೆ ರೀಟ್ರೇಸ್ ಹೋಗ್ತಾನೆ. ಮತ್ತು ರೀಟ್ರೇಸ್ ಹೋದ್ಮೇಲೆ ಇಲ್ಲಿವರೆಗೆ ನೀವು ಆರಾಮಾಗಿ ಪುಟ್ ಸೈಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಫ್ಲ್ಯಾಟಿಶ್ ಓಪನ್ ಆದರೆ ಮತ್ತು ಗ್ಯಾಪ್ ಡೌನ್ ಓಪನ್ ಆದಾಗ ಮಾರ್ಕೆಟು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಇದು ನಾನು ನಿಫ್ಟಿಲಿ ಹೇಳಿದ್ದೀನಿ. ಈಗ ನಿಮಗೆ ಬ್ಯಾಂಕ್ ನಿಫ್ಟಿ ಬೇಕು ಅಂದರೆ ಈಗ ಬ್ಯಾಂಕ್ ನಿಫ್ಟಿಲಿ ಹೇಗಿರುತ್ತೆ ಅಂತ ನೋಡೋಣ. ಸೇಮ್ ಆ್ಯಸ್ ಯೂಶುವಲ್ ಆಗಿ ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ. ಇದರಲ್ಲೂ ಸೇಮ್ ನೋಡಿ, ಇಲ್ಲಿ ಒಂದು ಮೇಜರ್ ಸಪೋರ್ಟ್ ಇದೆ. ಆ್ಯಕ್ಚುಲಿ ನಾಳೆ ಮಾರ್ಕೆಟ್ ಏನಾದರೂ ನಮಗೆ ಫ್ಲ್ಯಾಟಿಶ್ ಓಪನ್ ಆಗಿ ಇಲ್ಲಿ ಸಸ್ಟೈನ್ ಆಗಿ ಕ್ಯಾಂಡಲ್ ಮತ್ತು ರೀಟ್ರೇಸ್ ಮಾಡಿಕೊಂಡು ಈ ಝೋನ್ನ ಮತ್ತೆ ಬ್ರೇಕೌಟ್ ಮಾಡ್ಬೇಕಾದ್ರೆ ನೀವು ಈಸಿಯಾಗಿ ಇಲ್ಲಿಂದ ಕಾಲ್ ಸೈಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ರೀತಿ ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆಗಿ
ಅದೇ ರೀತಿ ನಮ್ಮ ಮಾರ್ಕೆಟು ಈ ಫ್ಲಾಟಿಶ್ ಓಪನ್ ಆಗಿ ಈ ಲೆವೆಲ್ನ 58,216 ಲೆವೆಲ್ನು ಇಲ್ಲಿಗೆ ಬಂದು ಸಸ್ಟೈನ್ ಆಗಿ ಮತ್ತೆ ಇಲ್ಲಿಗೆ ಹೋಗಿ ಈ ರಿಟ್ರೇಸ್ಮೆಂಟ್ ಝೋನ್ನ ಬ್ರೇಕೌಟ್ ಮಾಡ್ಬೇಕಾದ್ರೆ ಈಸಿಯಾಗಿ ಇಲ್ಲಿವರೆಗೂ ನೀವು ಪುಟ್ ಸೈಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಫ್ಲಾಟಿಶ್ ಓಪನ್ ಆದಾಗ. ಈಗ ನಿನ್ನೆ ನಾನು ಇದೇ ಥರ ನಿಮಗೆ ಪ್ರಿಡಿಕ್ಷನ್ ಕೊಟ್ಟಿದ್ದೆ, ಇವತ್ತು ಹೋಗಿ ಚೆಕ್ ಮಾಡಿ ಅದೇ ಥರ ವರ್ಕ್ ಆಗಿದೆ. ಓಕೆನಾ? ಇದು ಫ್ಲಾಟಿಶ್ ಓಪನ್ ಆದರೆ ಈಗ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ಒಂದು ಇಲ್ಲಿ 300 ಇದೆ, 100 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು ಅಂತ ಅಂದ್ಕೊಳ್ಳಿ. 100 ಪಾಯಿಂಟ್ ಗ್ಯಾಪ್ ಅಪ್ಪಲ್ಲಿ ನಮ್ಮ ಮಾರ್ಕೆಟ್ ಓಪನ್ ಆಯಿತು ಅಂತ ಅಂದ್ಕೊಂಡಾಗ ಅಪ್ ಟು ಇಲ್ಲಿ ಆಯಿತು ಅಂತ ಅಂದ್ಕೊಂಡಾಗ ಈಸಿಯಾಗಿ ಫಸ್ಟ್ನೇ ಕ್ಯಾಂಡಲ್ ಈಸಿಯಾಗಿ ಒಂದು 15 ಮಿನಿಟ್ ಫಸ್ಟ್ನೇ ಕ್ಯಾಂಡಲ್ ಸ್ಟೇಬಲ್ ಆಗೋವರೆಗೂ ಕಾಯಿರಿ. ಆ ಸ್ಟೇಬಲ್ ಆದಮೇಲೆ ಆ ಫಸ್ಟ್ನೇ ಕ್ಯಾಂಡಲ್ ಇದು ಬ್ರೇಕೌಟ್ ಆಗೋ ಗಂಟ ಬ್ರೇಕೌಟ್ ಆದಮೇಲೆ ಒಂದು ಈಸಿಯಾಗಿ ಇಲ್ಲಿವರೆಗೂ ಕಾಲ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಇದು ಗ್ಯಾಪ್ ಅಪ್ ಆದರೆ ಅದೇ ಥರ ಇಲ್ಲಿ ಗ್ಯಾಪ್ ಡೌನ್ ಆದರೆ ಸೇಮ್ ಇರುತ್ತೆ. ಹೆಂಗೆ ಸೇಮ್ ಇರುತ್ತೆ ಅಂದರೆ, ಸೊ ಗ್ಯಾಪ್ ಅಪ್ ಆದರೆ ಆಲ್ಮೋಸ್ಟ್ ಆಲ್ ಈಗ 58,271 ಇದೆ. ಈಗ 100 ಪಾಯಿಂಟ್ ಗ್ಯಾಪ್ ಅಪ್ ಅಂದರೆ ಒಂದು 40 ಇಲ್ಲಿ ಆಲ್ಮೋಸ್ಟ್ ಇಲ್ಲಿಗಾಗುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿಗಾದರೆ ಇಲ್ಲಿಂದ ಮಾರ್ಕೆಟು ಫಸ್ಟ್ ಕ್ಯಾಂಡ್ಲು ಸ್ಟೇಬಲ್ ಆಗೋವರೆಗೂ ಕಾಯಿರಿ. ಅದೇನಾದರೂ ಗ್ಯಾಪ್ ಡೌನ್ ಆಗಿ ಮತ್ತೆ ಇಲ್ಲಿವರೆಗೂ ಗ್ಯಾಪ್ ಡೌನ್ ಆಗಿ ಸ್ಟೇಬಲ್ ಆಗುತ್ತೆ. ಇಲ್ಲಿರುತ್ತಲ್ಲ ಅದನ್ನು ಮತ್ತೆ ಫಸ್ಟ್ ಕ್ಯಾಂಡಲ್ ಬ್ರೇಕೌಟ್ವರೆಗೂ ಕಾಯ್ದು ನೀವು ಪ್ರಾಪರಾಗಿ ಪ್ಲ್ಯಾನ್ ಇಲ್ಲಿವರೆಗೂ ಮಾಡ್ಬೋದು. ಅಲ್ಲಿಂದ ಇಲ್ಲಿವರೆಗೂ ನೀವು ಪ್ಲ್ಯಾನ್ನ ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡಿ ನೀವು ಕಾಲಾಗಲಿ ಪುಟ್ಟಾಗಲಿ ಈಸಿಯಾಗಿ ಬೈ ಮಾಡ್ಬೋದು. ಸೊ ಬಿಫೋರ್ ನೀವು ಮಾರ್ಕೆಟ್ ಎಂಟ್ರಾಕ್ಕಿಂತ ಮುಂಚೆ ಇದನ್ನು ಅನಾಲಿಸಿಸ್ನ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಮಾಡ್ಕೊಂಡು ಮಾಡಿ. ಸೊ ಅನಾಲಿಸಿಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಒನ್ಸ್ ನಾವು ಟ್ರೇಡ್ ತೊಗೊಂಡ್ವಿ ಅಂದರೆ ನಾವು ಮೇಲೋಗುತ್ತೆ ಅಂತ ಕಾಯ್ತೀವಿ ಹೊರ್ತು ನಮ್ಮ ಲಾಸ್ ಏನಾಗುತ್ತೆ ಅಂತ ನೋಡಲ್ಲ. ಸೊ ಯಾವತ್ತಿದ್ರೂ ಲಾಸಲ್ಲಿ ಪ್ರಾಫಿಟಲ್ಲಿ ಒಂದು ಟ್ರೇಡ್ ಮೇಲೆ ಡಿಪೆಂಡ್ ಆಗಿ ಇದು ಮನಿ ನಮ್ಮ ಸೈಕಲಾಜಿಕಲ್ ಇದರಲ್ಲಿ ತುಂಬ ಪಾತ್ರ ವಹಿಸ್ತದೆ. ಓಕೆನಾ? ಇದು ಬ್ಯಾಂಕ್ ನಿಫ್ಟಿ ಆಯಿತು. ಈಗ ನಿಮಗೆ ಸೆನ್ಸೆಕ್ಸ್ ಬೇಕು ಅಂದರೆ ಸೆನ್ಸೆಕ್ಸ್ ಬಗ್ಗೆನೂ ಮಾಡ್ತೀನಿ. ಇದು ನಮ್ಮ ಸೆನ್ಸೆಕ್ಸು ಓಪನ್ ಆಗ್ತಿದೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಐತೆ. ಸೊ ಸೆನ್ಸೆಕ್ಸ್ಗೂ ನಾನು ಸೇಮ್ ಅಲ್ಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಎಲ್ಲ ಮಾರ್ಕೆಟು ಈಸಿ ಇದೆ. ಇಲ್ಲಿಂದ ಒಂದು ನಾವು ಹಾರಿಜಾಂಟಲ್ ರೈ ಹಾಕ್ಕೊಳ್ಳೋಣ. ಸೊ ಇಲ್ಲೇನಾದ್ರು ಫ್ಲಾಟಿಶ್ ಓಪನ್ ಆಗಿ ನಮ್ಮ ಈ ಬ್ಲೂ ಕಲರ್ ಲೈನ್ ಏನಾದರೂ ನಮ್ಮ ಮಾರ್ಕೆಟು ಇಲ್ಲಿಂದ ಇಲ್ಲಿವರೆಗೆ ಹೋಗಿ ಮತ್ತೆ ರೀಟ್ರೇಸ್ಮೆಂಟ್ ಬಂದು ಈ ರೀಟ್ರೇಸ್ಮೆಂಟ್ ಇದನ್ನ ಬ್ರೇಕೌಟ್ ಮಾಡಿದ್ಮೇಲೆ ಆರಾಮಾಗಿ ಯೋಚನೆ ಮಾಡ್ಕೊಂಡು ಕಾಲ್ ಸೈಡ್ ಪ್ಲ್ಯಾನ್ ಹೋಗಿ ಅದೇ ರೀತಿ ಇಲ್ಲಿ ನಮ್ಮ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಈ ಸಪೋರ್ಟ್ನ ಬ್ರೇಕ್ ಡೌನ್ ಮಾಡಿದ್ಮೇಲೆ ಈ ರೀಟ್ರೇಸ್ ಬರಗಂಟ ಕಾಯ್ದು ಈ ರೀಟ್ರೇಸ್ಮೆಂಟ್ ಬ್ರೇಕೌಟಲ್ಲಿ ಆರಾಮಾಗಿ ಇಲ್ಲಿವರೆಗೂ ನೀವು ಪುಟ್ ಸೈಡ ಪ್ಲ್ಯಾನ್ ಮಾಡ್ಬೋದು. ಹಾಗೆ ಏನಾದರೂ ನಮ್ಮ ಮಾರ್ಕೆಟು 84,933 ಇದ್ರ ಮೇಲೆ ಗ್ಯಾಪ್ ಅಪ್ ಆದರೆ ಅವಾಗ ಹೆಂಗೆ ಟ್ರೇಡ್ ಮಾಡ್ತೀರಾ ಅಂದರೆ ನೀವು ಮಾಡಬೇಕು ಅಂದರೆ ಆವಾಗ ಇಲ್ಲಿ ಗ್ಯಾಪ್ ಅಪ್ ಆದಾಗ ಇಲ್ಲಿ ವೆಯ್ಟ್ ಮಾಡಿ, ಇದು ನೀಟಾಗಿ ಸಸ್ಟೈನ್ ಆಗಿ ಈ ಫಸ್ಟ್ ಕ್ಯಾಂಡಲ್ ಐನ ಬ್ರೇಕೌಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಕಾಲ್ ಸೈಡ್ ಪ್ಲ್ಯಾನ್ ಮಾಡಿ. ಇಲ್ಲಿ ಗ್ಯಾಪ್ ಅಪ್ ಆದಮೇಲೆ ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಮತ್ತೆ ಅದು ಇಲ್ಲಿವರೆಗೂ ಬರ್ಬೋದು. ವೆಯ್ಟ್ ಮಾಡಿಕೊಂಡು ಟ್ರೇಡ್ನ ಪ್ಲ್ಯಾನ್ ಮಾಡಿ. ಆ್ಯಂಡ್ ಅದೇ ರೀತಿಯಲ್ಲಿ ಗ್ಯಾಪ್ ಡೌನ್ ಆದರೂ ಸುಧಾ ಆಲ್ಮೋಸ್ಟ್ ಆಲ್ ಒಂದು 100 ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೂ ಇಲ್ಲಿವರೆಗಂಟ ಬರುತ್ತೆ. ಇಲ್ಲೂ ಅಷ್ಟೇ, ಇಲ್ಲೂ ಈಸಿ ಟ್ರೇಡು. ಇದನ್ನು ರೀಟ್ರೇಸ್ಮೆಂಟ್ ಆಗೋವರೆಗೂ ಕಾಯಿರಿ, ಇದನ್ನು ಬ್ರೇಕೌಟ್ ಆಗೋವರೆಗೂ ಕಾಯ್ದು ಈಸಿಯಾಗಿ ಒಂದು ಟ್ರೇಡ್ನ ಪ್ರಿಫರ್ ಮಾಡಿ. ಹೇಗಿದೆ ನನ್ನ ಅನಾಲಿಸಿಸು? ಒಂದು ಟೈಮು ನೀವು ಕ್ರಾಸ್ ಚೆಕ್ ಮಾಡಿ, ನಾಳೆ ಒಂದು ಟೈಮು ನನ್ನ ಲೆವೆಲ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಲೆವೆಲ್ ಬೇಕು ಅಂದರೆ ಈ ಲೆವೆಲ್ನ ಹಾಕ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಕನ್ನಡಿಗ. ನಿಮ್ಗೆ ಇನ್ನೂ 3 ವೀಡಿಯೋಸು ಅಪ್ಡೇಟ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಓಕೆನಾ? ಬಾಯ್.